ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 14 ಆಫ್ ಮೈ ಲಾಗಿಂಗ್ ಸೀರೀಸ್. ಎಲ್ಲರೂ ಹೆಂಗದರಿ? ಆರಾಮದರಿ ಅಂತ ಅಂದ್ಕೊಳ್ತೀನಿ. ನಾನು ಆರಾಮದೀನಿ. ಆ್ಯಂಡ್ ಇವತ್ತು ರೆಡಿಯಾಗಿ ಕಾಲೇಜ್ ಕಡೆ ಹೊಂಟ್ವಿ. ಬಿಕಾಸ್ ಇವತ್ತು ಸ್ಯಾಟರ್ಡೇ ಫುಲ್ ಗಿಚ್ ರೆಡಿ ಆದ್ವಿ. ಆಮೇಲೆ ನಮ್ಮ ಬನ್ಸ್ ತಿನ್ಬೇಕಂದ್ರೆ ಬನ್ಸ ಸಿಗತ್ತಿಲ್ಲ. ಸೊ ಪಲಾವ್ ಸಮೋಸ ತಿಂದು ಆಮೇಲೆ ಧನುಷ್ ಬಂದ. ನನ್ನ ನಾಷ್ಟ ಆದಮೇಲೆ ಇವ ಬಂದು ನೋಡ್ರಿ, ಸುಂದರ ವೀಕೆಂಡ್ ಬಂತಂದ್ರೆ ಊರಿಗೆ ಹೋಗೋದಂದ್ಬಿಟ್ಟು ಏನೂ ಗೊತ್ತಿಲ್ಲ ಇವಂಗಂತೂ. ಮುಖದೊಳಗೆ ಕಳೆ ನೋಡ್ರಿ, ಊರಿಗೆ ಹೋಗೋ ಕಳೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಆಮೇಲೆ ನಾಷ್ಟ ಮುಗಿಸ್ಕೊಂಡು ಇವ ಊರಾಗ ಏನಿಟ್ಟಾನೋ ಏನೋ ಅಂತೇಳಿ ಅನ್ಕೊಂಡು ಮಾತಾಡ್ಕೊತ ಹೋದ್ವಿ, ಕಾಲೇಜಿಗೆ ಎಂಟರ್ ಆದ್ವಿ. ಆಮೇಲೆ ಬ್ರೇಕ್ ಟೈಮ್ ಒಳಗೆ ಇವ ನೋಡ್ರಿ ಫುಲ್ ಸೈಲೆಂಟ್ ಆಗಿಬಿಟ್ಟ ನೋಡ್ರಿ. ಅದು ಇನ್ನೋಸೆಂಟ್ ಹಾಕಿದೆ ಅನ್ಸತ್ತೆ ಲಾಗೊಳಗೆ, ಅದಕ್ಕೆ ಅನ್ಸತ್ತೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕ್ಲಾಸಸ್ ಎಲ್ಲ ಮುಗಿದ್ವು, ಕೆಲಸ ಇಲ್ಲ ಅಂತೇಳಿ ಹಂಗೆ ಸ್ಟೇಷನರಿಯಿಂದ ಕ್ಲಾಸಿಂದ ಸ್ಟೇಷನರಿ ಅಡ್ಡಾಡಕತ್ತಿದ್ವಿ. ಆಮೇಲೆ ಇವತ್ತು ಯಾಕೋ ಫುಲ್ ಖಾಲಿ ಇತ್ತಪ್ಪ. ಸ್ಟೇಷನರಿಗೆ ಹೋಗಿ ಹಂಗೆ ಸ್ವಲ್ಪ ಕುಡಿಯಾಕ ತಿನ್ನಾಕ ಏನಾರು ತೊಗೊಂಡ್ವಿ ಸ್ವಲ್ಪ. ಆಮೇಲೆ ಹಂಗೆ ತಿನ್ನಾಕ ಬಿಸ್ಕಿಟ್ ತೊಗೊಂಡು ಪ್ರಿಂಟ್ ತೆಗ್ಸೋದಿದ್ದ, ನಂದು ಸ್ವಲ್ಪ ತೆಗ್ಸೋದಿತ್ತು. ಸೊ ಪ್ರಿಂಟ್ ತೆಗೆಸ್ಕೊಂಡು ಇವಲ್ಲಿ ನೋಡ್ರಿ ಕುಂತಾರೆ ಇವರು. ಹೊರಗೆ ಬಿಡಂಗಿಲ್ಲ ನಮಗೀಗ, ಅದಕ್ಕೆ ಸಖತ್ ಪ್ಲೇಸ್ ಹುಡುಕ್ಬಿಟ್ಟಿದ್ದ. ಆಮೇಲೆ ಕಾಲೇಜ್ ಹೊರಗೆ ಬಿಡಾಕತ್ತಿದ್ರೆ ಸ್ವಲ್ಪ ಹೊತ್ತು ಫೋನ್ ನೋಡಿ ಇವ ನೋಡ್ರಿ ಪ್ರಜ್ವಲ್ದ ಊರಿಗೆ ಹೋಗೋ ಅವಸರದಾಗ ಹಂಗೆ ಮುಂದೆ ಹೊಂಟಾನು. ಭಾಳ ಅರ್ಜೆಂಟ್ಲಿ ಹೊಂಟಾನು. ಏನಿಟ್ಟಾನೋ ಏನು ಊರಾಗ ನಮಗಂತೂ ಗೊತ್ತಿಲ್ಲ. ಅವಸರಲ್ಲೇ ಹೋಟೆಲ್ದ ಬ್ಯಾಗ್ ತೊಗೊಂಡು ಹೊಂಟು ನೋಡ್ರಿ. ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಮೇಲೆ ಊಟ ಮಾಡಿಕೊಂಡು ಮತ್ತು ನಮ್ಮ ಪಿ ಜಿಗೆ ಬಂದೆ ನಾನು.